ಎಲ್ಲರಿಗೂ ನಮಸ್ಕಾರ. ಪರೀಕ್ಷಾ ಎಜುಕೇಷನಲ್ ಹಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಬಂದುಬಿಟ್ಟು ಮುಂಬರುವ ಸಿ-ಟೆಟ್ ಎಕ್ಸಾಮ್ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗಬೇಕು ಅಂತ. ಇದು ನನ್ನ ಮೊದಲನೇ ವಿಡಿಯೋ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸ್ನೇಹಿತರೆ, ನಾನು ಈ ಕ್ವಶನ್ಸ್ನ 2023 ಪೇಪರ್ 1 ಪೆಡಗಾಗಿಯಿಂದ ತೊಗೊಂಡಿರೋದು. ಹಾಗಿದ್ರೆ ತಡ ಮಾಡದೆ 1 by 1 ಕ್ವಶನ್ಸ್ನ ನೋಡ್ಕೊಂಡು ಹೋಗೋಣ. ಅದರಲ್ಲಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ಡಿಸ್ಗ್ರಾಫಿಯಾ ಈಸ್ ಎ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನೀವು ಡಿಸ್ಗ್ರಾಫಿಯಾ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು. ಡಿಸ್ಗ್ರಾಫಿಯಾ ಅನ್ನೋದು ಒಂದು ಲರ್ನಿಂಗ್ ಡಿಸಬಿಲಿಟಿ ಆಗಿರುತ್ತೆ. ಡಿಸ್ಗ್ರಾಫಿಯಾ ಒಂದೇ ಅಲ್ಲ, ಇನ್ನೂ ಕೆಲವೊಂದು ಲರ್ನಿಂಗ್ ಡಿಸಬಿಲಿಟೀಸ್ ಇದೆ. ಮೊದಲು ಅದನ್ನ ನೋಡಿ ಆಮೇಲೆ ಆಪ್ಷನ್ಸ್ನ ನೋಡೋಣ. ನೋಡಿ, ಟೈಪ್ಸ್ ಆಫ್ ಲರ್ನಿಂಗ್ ಡಿಸಬಿಲಿಟಿ ಅಂತ ಇದೆ. ಇಲ್ಲಿ ಡಿಸ್ಲೆಕ್ಸಿಯಾ ಅಂದರೆ ರೀಡಿಂಗ್ ಡಿಸಬಿಲಿಟಿ. ಯಾವ ಮಕ್ಕಳು ಓದೋದಕ್ಕೆ ತೊಂದರೆ ಅನುಭವಿಸ್ತಿರ್ತಾರೆ, ಸ್ಪಷ್ಟವಾಗಿ ಓದಬೇಕಾದ್ರೆ ಭಯ ಪಡ್ತಿರ್ತಾರೆ, ಆ ರೀತಿ ತೊಂದರೆ ಅನುಭವಿಸ್ತಿರ್ತಾರೆ, ಆ ರೀತಿ ಪ್ರಾಬ್ಲಮ್ಗೆಲ್ಲ ನಾವು ಡಿಸ್ಲೆಕ್ಸಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ಡಿಸ್ಗ್ರಾಫಿಯಾ, ನಮ್ಮ ಕ್ವಶನ್ ಇದೆ ಅಲ್ವಾ, ಡಿಸ್ಗ್ರಾಫಿಯಾ ಈಸೆ ಅಂತ. ಡಿಸ್ಗ್ರಾಫಿಯಾ ಅಂದರೆ ರೈಟಿಂಗ್ ಡಿಸಬಿಲಿಟಿ, ಸ್ಪಷ್ಟವಾಗಿ ಬರೆಯೋಕ್ಕೆ ಬರದೇ ಇರೋದು, ಅಕ್ಷರಗಳ ಮಧ್ಯೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಬರದೇ ಇರೋದು, ಅಥವಾ ಗೊಂದಲದಲ್ಲಿ ಉಲ್ಟಾ ಬರೀತಿರ್ತಾರೆ ಕೆಲವೊಂದು ಮಕ್ಕಳು. ಆ ರೀತಿ ತೊಂದರೆಗೆ ನಾವು ಇಲ್ಲೇನಂತೀವಿ, ಡಿಸ್ಗ್ರಾಫಿಯಾ ಅಂತ ಕರಿತೀವಿ. ಡಿಸ್ಕ್ಯಾಲ್ಕುಲಿಯಾ ಅಂದರೆ ವರ್ಡೇ ಹೇಳ್ತಿದೆ, ಏನು ಅಂದರೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಇದೆ ಅಂದರೆ ಅಡಿಷನ್ ಆಗಿರಲಿ, ಸಬ್ಟ್ರಾಕ್ಷನ್ ಆಗಿರಲಿ, ಮ್ಯಾಥ್ಸಲ್ಲಿ ತೊಂದರೆ ಅನುಭವಿಸ್ತಿರ್ತಾರೆ, ಆ ರೀತಿ ತೊಂದರೆಗೆ ಡಿಸ್ಕ್ಯಾಲ್ಕುಲಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಆ್ಯಂಡ್ ಡಿಸ್ಪ್ರಾಕ್ಸಿಯಾ ಅಂತ, ಇಲ್ಲಿ ಪ್ರಾಬ್ಲಮ್ ವಿತ್ ಮೋಟರ್ ಕೋಆರ್ಡಿನೇಷನ್, ಕೈ ಮತ್ತು ಕಾಲು ಉಪಯೋಗಿಸಿ ಮಾಡೋ ಕೆಲಸಗಳಿಗೆ ಯಾರೆಲ್ಲ ಪ್ರಾಬ್ಲಮ್ ಅನುಭವಿಸ್ತಿರ್ತಾರೆ ಅದನ್ನು ಡಿಸ್ಪ್ರಾಕ್ಸಿಯಾ ಅಂತೀವಿ. ಫಾರ್ ಎಕ್ಸಾಂಪಲ್, ಕೆಲವೊಂದು ಮಕ್ಕಳಿಗೆ ಸೈಕ್ಲಿಂಗ್ ಮಾಡೋದಕ್ಕೆ ಭಯ, ಶೂಲೇಸ್ ಕಟ್ಕೊಳ್ಳೋದು ಸರಿಯಾಗಿ ಬರ್ತಿರಲ್ಲ, ಟೈ ಸರಿಯಾಗಿ ಕಟ್ಕೊಳ್ಳೋಕೆ ಬರ್ತಿರಲ್ಲ, ಆ ರೀತಿ ಪ್ರಾಬ್ಲಮ್ ನಾವೇನಂತ ಕರಿತೀವಿ, ಡಿಸ್ಪ್ರಾಕ್ಸಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಡಿಸ್ಪ್ಯಾಷಿಯಾ ಅಂದರೆ ಡಿಫಿಕಲ್ಟ್ ವಿತ್ ವರ್ಬಲ್ ಕಮ್ಯುನಿಕೇಷನ್, ಅಂದರೆ ವರ್ಬಲ್ ಇನ್ನೊಬ್ಬರೊಂದಿಗೆ ಹೇಗೆ ಮಾತಾಡಬೇಕು, ಅಂದರೆ ನಾವು ಮಾತಾಡಿದ್ರೆ ಹೇಗೆ ತೊಗೊಳ್ತಾರೋ ಇಲ್ಲೋ, ಸರಿಯಾಗಿ ಕಮ್ಯುನಿಕೇಟೇ ಮಾಡೋಕ್ಕೆ ಬರ್ತಿರಲ್ಲ, ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದು ಅಥವಾ ಟೀಚರ್ ಜೊತೆ ಕಮ್ಯುನಿಕೇಟ್ ಮಾಡೋದ್ರಲ್ಲೆಲ್ಲ ತೊಂದರೆ ಅನುಭವಿಸ್ತಿರ್ತಾರೆ. ಆ ರೀತಿ ಪ್ರಾಬ್ಲಮ್ಗೆ ಡಿಸ್ಪ್ಯಾಷಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ನಾನ್ ವರ್ಬಲ್ ಲರ್ನಿಂಗ್ ಡಿಸಾರ್ಡರ್, ಫೇಶಿಯಲ್ ಎಕ್ಸ್ಪ್ರೆಷನ್ ಕೆಲವೊಬ್ಬರಿಗೆ ಅರ್ಥ ಆಗ್ತಿರಲ್ಲ, ಏನು ಹೇಳ್ತಿದ್ದಾರೆ ಅನ್ನೋದು ಸಹ ಅವರು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟಪಡ್ತಿರ್ತಾರೆ. ಆ ರೀತಿ ತೊಂದರೆಗೆ ಇಲ್ಲೇನಂತ ಕರಿತೀವಿ ಅಂದರೆ ನಾನ್ ವರ್ಬಲ್ ಲರ್ನಿಂಗ್ ಡಿಸಾರ್ಡರ್ ಅಂತ ಕರಿತೀವಿ. ನೆಕ್ಸ್ಟ್, ಆಡಿಟರಿ ಪ್ರೊಸೆಸಿಂಗ್ ಡಿಸಾರ್ಡರ್ ಅಂದರೆ ಆಡಿಟರಿ ಅನ್ನೋದೇ ಹೇಳ್ತಿದೆ ಡಿಫಿಕಲ್ಟಿ ವಿತ್ ಹಿಯರಿಂಗ್, ಕೇಳುವಿಕೆಯಲ್ಲಿ ಯಾವ ಮಕ್ಕಳಿಗೆಲ್ಲ ತೊಂದರೆ ಇರುತ್ತೆ ಆ ತೊಂದರೆನ ಆಡಿಟರಿ ಪ್ರೊಸೆಸಿಂಗ್ ಡಿಸಾರ್ಡರ್ ಅಂತ ಕರಿತೀವಿ. ದಿಸ್ ಈಸ್ ಆಲ್ ಟೈಪ್ಸ್ ಆಫ್ ಲರ್ನಿಂಗ್ ಡಿಸಬಿಲಿಟಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮ ಕ್ವಶನ್ ಏನಾಗಿದೆ, ಡಿಸ್ಗ್ರಾಫಿಯಾ ಅಂದರೆ ರೈಟಿಂಗ್ ಡಿಸಬಿಲಿಟಿ, ಯಾವ ಮಕ್ಕಳು ಓದೋದಕ್ಕೆ ಅಕ್ಷರಗಳನ್ನ ಫಾರ್ಮ್ ಮಾಡೋದಕ್ಕೆ ಅಥವಾ ಶೇಪ್ ಸರಿಯಾಗಿ ಬರೆಯೋಕ್ಕೆ ಬರ್ತಾ ಇರಲ್ಲ, ಆ ರೀತಿ ತೊಂದರೆಗೆ ಏನಂತ ಕರೀತೀವಿ, ಡಿಸ್ಗ್ರಾಫಿಯಾ. ಹಾಗಾದರೆ ಆಪ್ಷನ್ಸ್ ನೋಡೋಣ. ಫಸ್ಟ್ ಆಪ್ಷನ್ ಬಂದುಬಿಟ್ಟು ಸ್ಪೀಚ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ಡ್ ಬೈ ಸ್ಟಟರಿಂಗ್ ಆ್ಯಂಡ್ ಎರರ್ ಇನ್ ಆರ್ಟಿಕ್ಯುಲೇಷನ್, ಅಂದರೆ ಇದು ಸ್ಪೀಚ್ ಮಾತನಾಡೋದ್ರಲ್ಲಿ ತೊಂದರೆ, ಇದಲ್ಲ. ಇನ್ನೊಂದು ಆಪ್ಷನ್ ಬಿ, ಲೂಕೋಮೋಟರ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ಡ್ ಬೈ ಗ್ರಾಸ್ ಮೋಟರ್ ಇಂಪೈರ್ಮೆಂಟ್, ಇದು ಅಂದರೆ ಕೈ ಮತ್ತು ಕಾಲು ಉಪಯೋಗ ಮಾಡೋ ಕೆಲಸಕ್ಕೆ ಕಷ್ಟಪಡ್ತಾ ಇರೋದು, ಇದು ಅಲ್ಲ. ಇನ್ನೊಂದು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ಡ್ ಬೈ ಟ್ರಬಲ್ ಇನ್ ಫಾರ್ಮಿಂಗ್ ಲೆಟರ್ ಆ್ಯಂಡ್ ಶೇಪ್, ಇಲ್ಲಿದೆ ನೋಡಿ, ಫಾರ್ಮಿಂಗ್ ಎ ಲೆಟರ್ ಆ್ಯಂಡ್ ಶೇಪ್ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ದ ಅಪ್ರೋಚ್ ಟು ಎಜುಕೇಟಿಂಗ್ ಗಿಫ್ಟೆಡ್ ಚಿಲ್ಡ್ರನ್ which move them through curriculum at an unusually rapid pace is as known ಅಂತ ಇಲ್ಲಿ ಕೇಳ್ತಿದ್ದಾರೆ. ಡಿಫ್ರೆನ್ಷಿಯೇಟ್ ಇನ್ಸ್ಟ್ರಕ್ಷನ್ಸ್, ಎನ್ರಿಚ್ಮೆಂಟ್, ಆರ್ಟಿಕ್ಯುಲೇಷನ್ ಆ್ಯಂಡ್ ಇಮರ್ಷನ್ ಅಂತ. ಹಾಗಂದರೆ ಪ್ರತಿಭಾವಂತ ಮಕ್ಕಳನ್ನು ಸಾಮಾನ್ಯಕ್ಕಿಂತ ವೇಗವಾಗಿ, ಅಂದರೆ ಕರಿಕ್ಯುಲಮ್ನ ಪಠ್ಯಕ್ರಮನ ಯೂಸ್ ಮಾಡಿಕೊಂಡು ನಾರ್ಮಲ್ಲಾಗಿ ಮಾಡೋದಕ್ಕಿಂತ ವೇಗವಾಗಿ ಪಾಠ ಮಾಡೋ ವಿಧಾನನ ಏನಂತ ಕರೀತಾರೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಬಂದುಬಿಟ್ಟು ಆಕ್ಸಲರೇಷನ್ ಅಂತ. ಆಕ್ಸಲರೇಷನ್ ಅಂದರೆ ವೇಗಿತ ಕಲಿಕಾ ವಿಧಾನ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದರೆ ಸಾಮಾನ್ಯಕ್ಕಿಂತ ನಾರ್ಮಲಾಗಿ ಮಾಡೋದಕ್ಕಿಂತ ಫಾಸ್ಟಾಗಿ ಕ್ಲಾಸ್ನ ಮಾಡ್ಕೊಂಡು ಹೋಗೋದು ವಿತ್ ದ ಹೆಲ್ಪ್ ಆಫ್ ಕರಿಕ್ಯುಲಮ್, ಆ ವಿಧಾನಕ್ಕೆ ಏನಂತ ಕರಿತೀವಿ ಅಂತ ಕೇಳ್ತಿರೋದು ಇಲ್ಲಿ ಆಕ್ಸಲರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮುಂದಿನ ಪ್ರಶ್ನೆ, ಟೀಚರ್ ಹೂ ಆರ್ ವರ್ಕಿಂಗ್ ಟುವರ್ಡ್ಸ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್, ಅಂದರೆ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂದರೆ
ಒಂದು ಕೋಣೆ, ಅದರಲ್ಲಿ ಎಲ್ಲ ಮಕ್ಕಳನ್ನ ಕೂರಿಸ್ಕೊಂಡು ಪಾಠ ಮಾಡ್ತಿರ್ತೀವಿ. ಅದನ್ನು ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಅಂತ ಹೇಳಿ ಕರೆದ್ಬಿಡ್ತೀವಿ. ಒಬ್ಬ ಟೀಚರ್ ಇನ್ಕ್ಲೂಸಿವ್ ಕ್ಲಾಸ್ ರೂಮಲ್ಲಿ ಹೇಗಿರ್ತಾರೆ, ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಹಾಗಾದರೆ ಆಪ್ಷನ್ಸ್ ನೋಡೋಣ. ಆಪ್ಷನ್ 1 ಬಂದುಬಿಟ್ಟು ಕ್ರಿಯೇಟ್ ಕರಿಕ್ಯುಲಮ್ ಅಡಾಪ್ಷನ್. ಆಪ್ಷನ್ ಬಿ ಇನ್ಕಾರ್ಪೊರೇಟ್ ಡೈವರ್ಸ್ perspective. Option C, examine their own implicit bias. Option D, see diversity as an ಆಬ್ಸ್ಟಿಕಲ್ ಅಂತ. ಆಬ್ಸ್ಟಿಕಲ್ ಅಂದರೆ ಇಲ್ಲಿ ಅಡೆತಡೆ ಅಂತ ಹೇಳ್ಬಿಟ್ಟು ಕರಿತೀವಿ. ಆಪ್ಷನ್ 1 ಬಂದುಬಿಟ್ಟು ಕ್ರಿಯೇಟ್ ಕರಿಕ್ಯುಲಮ್ ಅಡಾಪ್ಷನ್ ಅಂತ ಹೇಳ್ಬಿಟ್ಟು ಪಠ್ಯಕ್ರಮನ ಹೊಂದಾಣಿಕೆ ಮಾಡಿಕೊಂಡು ಪಾಠ ಮಾಡ್ಕೊಂಡು ಹೋಗೋದು. ಆಪ್ಷನ್ ಬಿ ಇನ್ಕಾರ್ಪೊರೇಟ್ ಡೈವರ್ಸಿ ಪರ್ಸ್ಪೆಕ್ಟಿವ್ ಅಂದರೆ ವೈವಿಧ್ಯಮಯ ದೃಷ್ಟಿಕೋನ, ಅಂದರೆ ನಮ್ಮ ಭಾಷೆ ಬಗ್ಗೆ ಅಥವಾ ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ಕೊಂಡು ಹೋಗೋದು. ಇದು ಒಬ್ಬ ಟೀಚರ್ ಮಾಡಬೇಕಾಗಿರೋ ಕರ್ತವ್ಯನೇ. ಎಕ್ಸಾಮೈನ್ ದೇರ್ ಓನ್ ಇಂಪ್ಲಿಕ್ಟ್ ಬಯಾಸ್ ಅಂದರೆ ಎಲ್ಲ ಮಕ್ಕಳನ್ನು ತಮ್ಮ ಅಪ್ರಕ್ಷತೆಯಲ್ಲಿ ಪೂರ್ವಗ್ರಹ ಪರಿಶೀಲನೆ ಮಾಡಿಕೊಂಡು ಎಲ್ಲ ಮಕ್ಕಳನ್ನು ಒಂದೇ ರೀತಿ ಕಾಣಿ ಪಾಠ ಮಾಡೋದು. ಇದು ಕೂಡ ಒಬ್ಬ ಟೀಚರ್ ಜವಾಬ್ದಾರಿನೇ ಆಗಿರುತ್ತೆ. ಸಿ ಡೈವರ್ಸಿಟಿ ಆ್ಯಸ್ ಆನ್ ಆಬ್ಸ್ಟಿಕಲ್ ಅಂದರೆ ಅಡೆತಡೆ ಅಂತ ನಾನು ಹೇಳಿದ್ದೀನಿ. ವೈವಿಧ್ಯತೆಯಲ್ಲಿ ಅಡೆತಡೆ ಕಾಣಬಹುದು, ಆದರೆ ಒಬ್ಬ ಟೀಚರ್ ವೈವಿಧ್ಯತೆಯಲ್ಲಿ ಅಡೆತಡೆ ಕಾಣೋದಿಲ್ಲ. ಹಾಗಾಗಿ ಇದು ಆಪ್ಷನಲ್ಲಿ ಇಲ್ಲ, ಇದು ಬರೋದಿಲ್ಲ. ಸೊ ಇವು 3 ಆಪ್ಷನಲ್ಲಿ ಬರುತ್ತೆ. ಹಾಗಾದರೆ ಯಾವುದಿದೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ. ವೈಲ್ ಡ್ಯಾಶ್ ಏಜೆನ್ಸೀಸ್ ಆಫ್ ಸೋಷಲೈಸೇಷನ್ ಆರ್ predominantly important in infancy, agencies of socialization is also dash become important in early childhood. ಇಲ್ಲಿ ಕೇಳ್ತಿರೋ ಪ್ರಶ್ನೆಗೆ ಏನು ಅಂದರೆ, ಮಗುವಿನ ಶೇಷಾವಸ್ಥೆಯಲ್ಲಿ ಅಂದರೆ ಇನ್ಫ್ಯಾನ್ಸಿ ಅಂದರೆ ಶೇಷಾವಸ್ಥೆಯಲ್ಲಿ ಏನು ಪ್ರಮುಖ ಪಾತ್ರ ವಹಿಸುತ್ತೆ, ಮತ್ತು ಅರ್ಲಿ ಚೈಲ್ಡ್ಹುಡ್ ಅಂತ ಕೇಳ್ತೆ ಅಂದರೆ ಬಾಲ್ಯಾವಸ್ಥೆಯಲ್ಲಿ ಏನು ಪ್ರಮುಖ ಪಾತ್ರ ವಹಿಸುತ್ತೆ ಅಂತೇಳ್ಬಿಟ್ಟು. ಆಪ್ಷನ್ಸ್ ನೋಡೋದಾದರೆ ಟೆರಿಟರಿ ಆ್ಯಂಡ್ ಸೆಕೆಂಡರಿ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ, ಸೆಕೆಂಡರಿ ಆ್ಯಂಡ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಆ್ಯಂಡ್ ಟೆರಿಟರಿ ಅಂತೇಳ್ಬಿಟ್ಟು. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಪ್ರೈಮರಿ ಆ್ಯಂಡ್ ಸೆಕೆಂಡರಿ. ಶೇಷಾವಸ್ಥೆಯಲ್ಲಿ ಪ್ರೈಮರಿ, ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಬಂದುಬಿಟ್ಟು ಸೆಕೆಂಡರಿ ಬರುತ್ತೆ. ಹಾಗಾದರೆ ಪ್ರೈಮರಿಯಲ್ಲಿ ಯಾರ್ಯಾರು ಬರ್ತಾರೆ, ಸೆಕೆಂಡರಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋದಾದರೆ ನೋಡಿ, ಪ್ರೈಮರಿಯಲ್ಲಿ ಪೇರೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ಲ, ಹಾಗೆ ಶೇಷಾವಸ್ಥೆಯಲ್ಲಿ ಪೇರೆಂಟ್ಸ್ ಮತ್ತು ಫ್ಯಾಮಿಲಿಯಿಂದ ಮಗು ಕಲಿಯುತ್ತೆ, ಅದು ಪ್ರಮುಖ ಪಾತ್ರ ವಹಿಸುತ್ತೆ. ಆ್ಯಂಡ್ ಬಾಲ್ಯ ವ್ಯವಸ್ಥೆಯಲ್ಲಿ ಯಾರೆಲ್ಲ ಬರ್ತಾರೆ, ಸೆಕೆಂಡರಿ ಸೋಷಲೈಸೇಷನಲ್ಲಿ ಯಾರು ಬರ್ತಾರೆ, ಟೀಚರ್ಸ್ ಬರ್ತಾರೆ, ಸ್ಕೂಲ್ ಬರುತ್ತೆ, ಫ್ರೆಂಡ್ಸ್ ಬರುತ್ತೆ, ಸೊಸೈಟಿ ಬರುತ್ತೆ. ಇದರಿಂದ ಮಗುಗೆ ಕಾಗ್ನೇಟಿವ್ ಡೆವಲಪ್ಮೆಂಟು, ಲ್ಯಾಂಗ್ವೇಜ್ ಎಲ್ಲ ಕಲಿಯುತ್ತೆ ಅಂತೇಳ್ಬಿಟ್ಟು ಇಲ್ಲಿ ಹೇಳ್ತಿರೋದು. ಸೊ ಮುಂದಿನ ಪ್ರಶ್ನೆ. ಅಕಾರ್ಡಿಂಗ್ ಟು ಲೀವ್ ವೈಗೋಸ್ಕಿ ಅಂತ, ಅವರ ಪ್ರಕಾರ ಏನು ಅಂತ ಇಲ್ಲಿ, ಸೋಷಿಯಲ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬಟ್ ನಾಟ್ ಕಾಗ್ನೇಟಿವ್ ಡೆವಲಪ್ಮೆಂಟ್. ಆಪ್ಷನ್ ಬಿ ಕಾಗ್ನೇಟಿವ್ ಡೆವಲಪ್ಮೆಂಟ್ ಫೆಸಿಲಿಟೇಟ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಆಪ್ಷನ್ ಸಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಂಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಡ್ವಾನ್ಸ್ ಇಂಡಿಪೆಂಡೆಂಟ್ ಫ್ರಮ್ ಈಚ್ ಅದರ್. ಆಪ್ಷನ್ ಡಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಫೆಸಿಲಿಟೇಟ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಕೇಳಿದರೆ, ನಾವು ಉತ್ತರ ನೋಡೋಕ್ಕೆ ಮುಂಚೆ ಅವರ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳೋಣ. ಪಾವ್ ವೈಗೋಸ್ಕಿ ಇವರ ಪೂರ್ಣ ಹೆಸರಾಗಿರುತ್ತೆ. ಇವರು ಮಾಡಿರೋದು ಸೋಷಿಯೋ ಕಲ್ಚರ್ ಡೆವಲಪ್ಮೆಂಟ್ ಅಂತ. ಆ್ಯಂಡ್ ಇವರೊಬ್ಬರು ರಷ್ಯನ್ ಸೈಕಾಲಜಿಸ್ಟ್ ಆಗಿರ್ತಾರೆ. ವೈಗೋಸ್ಕಿ ಅವರ ಪ್ರಕಾರ ಮಕ್ಕಳಲ್ಲಿ ಕಲಿಕೆ ಮತ್ತು ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂದರೆ ಜ್ಞಾನಾತ್ಮಕ ಬೆಳವಣಿಗೆ ಆಗಿರಲಿ, ಕಲ್ಚರ್ ಆಗಿರಲಿ, ಲ್ಯಾಂಗ್ವೇಜ್ ಆಗಿರಲಿ, ಸೋಷಿಯಲ್ ಇಂಟರಾಕ್ಷನ್ನಿಂದ ಮಾತ್ರ ಸಾಧ್ಯ. ಅಂದರೆ ಸಮಾಜವೇ ಮೂಲ ಕೇಂದ್ರವಾಗಿರುತ್ತೆ ಮಕ್ಕಳಲ್ಲಿ ಈ ಎಲ್ಲ ಬೆಳವಣಿಗೆ ಆಗೋದಕ್ಕೆ ಅಂತೇಳ್ಬಿಟ್ಟು ಹೇಳ್ತಾರೆ. ಅವರು ಮಾಡಿರೋದ್ರಲ್ಲಿ ಯಾವ ಅಂಶಗಳು ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಅಂತ ನಾವು ನೋಡೋದಾದರೆ, ಫಸ್ಟ್ ಒಂದು ಬಂದುಬಿಟ್ಟು ಸೊಸೈಟಿಯಿಂದ ಮಕ್ಕಳು ಏನು ಮಾಡ್ತಾರೆ ಅಂದರೆ ಇಂಡಿಪೆಂಡೆಂಟಾಗಿ ಬೆಳೆಯೋದನ್ನ ಕಲಿತಾರೆ. ಅವ್ರಿಗೇನನ್ನ ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಸೊಸೈಟಿಯಿಂದನೇ ಕಲಿತಾರೆ. ಸೆಕೆಂಡ್ ಒಂದು ಬಂದುಬಿಟ್ಟು ಕಲ್ಚರಲ್ಲಿ ಏನಾಗುತ್ತೆ ಅಂದರೆ ಲ್ಯಾಂಗ್ವೇಜ್ನ ಕರೀತಾರೆ, ಸಿಂಬಲ್ಸ್ನ ಕರೀತಾರೆ, ಹೇಗೆ ಬರೀಬೇಕು, ಹೇಗೆ ಓದಬೇಕು, ಹೇಗೆ ವರ್ತನೆ ಮಾಡಬೇಕು ಅನ್ನೋದನ್ನೆಲ್ಲ ಕಲ್ಚರೇ ನಮಗೆ ಕಲಿಸ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ವೈಗೋಸ್ಕಿ ಅವರು ಹೇಳೋದು. ಮೂರನೇದು ಬಂದುಬಿಟ್ಟು ಲ್ಯಾಂಗ್ವೇಜ್. ಇದು ವೆರಿ ಇಂಪಾರ್ಟೆಂಟ್ ಟೂಲ್ ಆಗಿರುತ್ತೆ. ಲ್ಯಾಂಗ್ವೇಜಲ್ಲಿ
3 ಸ್ಟೇಜಸ್ ಇರುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಸೋಷಿಯಲ್ ಸ್ಪೀಚ್, ಪ್ರೈವೇಟ್ ಸ್ಪೀಚ್ ಆ್ಯಂಡ್ ಇನ್ನರ್ ಸ್ಪೀಚ್. ಇನ್ನೊಂದು ಸತಿ ಹೇಳ್ತಿದ್ದೀನಿ, ಸೋಷಿಯಲ್ ಸ್ಪೀಚ್, ಪ್ರೈವೇಟ್ ಸ್ಪೀಚ್, ಇನ್ನರ್ ಸ್ಪೀಚ್ ಅಂತ. ಸೋಷಿಯಲ್ ಸ್ಪೀಚ್ ಅಂದರೆ ಬೇರೆಯವರೊಂದಿಗೆ ಹೇಗೆ ಮಾತಾಡಬೇಕು ಅಂತ. ಪ್ರೈವೇಟ್ ಸ್ಪೀಚ್ ಅಂದರೆ ನಮ್ಮೊಂದಿಗೆ ನಾವು ಮಾತಾಡ್ಕೊಳ್ಳೋದು. ಇನ್ನರ್ ಸ್ಪೀಚ್ ಅಂದರೆ ಯಾರೊಂದಿಗೂ ಮಾತಾಡದೆ ಮನಸ್ಸಲ್ಲೇ ನಾವು ಮಾತಾಡ್ಕೊಳ್ಳೋದನ್ನ ಇನ್ನರ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇವು 3 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಗಿರುತ್ತೆ ವೈಗೋಸ್ಕಿ ಅವರ ಥಿಯರಿದು. ನೆಕ್ಸ್ಟು ಕೀ ಕಾನ್ಸೆಪ್ಟ್ ಆಫ್ ವೈಗೋಸ್ಕಿ ಥಿಯರಿ. ಅವರು ಮಾಡಿರೋ ಥಿಯರಿಯಲ್ಲಿ ಕೀ ಕಾನ್ಸೆಪ್ಟ್ ಬಂದುಬಿಟ್ಟು ZPD ಅಂತ ಹೇಳ್ಬಿಟ್ಟು ಕರಿತೀವಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಇದು ನೆನಪಲ್ಲಿ ಇಟ್ಕೊಳ್ಳಿ, ZPD ಅಂದರೆ ತಾನಾಗಿ ತಾನೇ ಮಾಡೋದು. ಅಂದರೆ ನಾನು ಯಾವ ಕೆಲಸ ಮಾಡ್ಕೊತೀನಿ, ಇನ್ನೊಬ್ಬರ ಸಹಾಯ ತಗೊಂಡು ಯಾವ ಕೆಲಸ ಮಾಡ್ಕೊತೀನಿ, ಎರಡರ ನಡುವೆ ಇರುವ ವ್ಯತ್ಯಾಸನ ನಾವಿಲ್ಲಿ ZPD ಅಂತ ಕರಿತೀವಿ. ಇನ್ನೊಂದು ಸತಿ ಹೇಳ್ತೀನಿ, ತಾನಾಗೇ ತಾನು ಮಾಡೋ ಕೆಲಸಕ್ಕೆ ಬೇರೆಯವರೊಂದಿಗೆ ಸಹಾಯ ತಗೊಂಡು ಮಾಡೋ ಕೆಲಸಕ್ಕೆ ಇರುವ ವ್ಯತ್ಯಾಸನೇ ಇಲ್ಲಿ ZPD ಅಂತ ಹೇಳ್ಬಿಟ್ಟು ಕರೆಯೋದು. ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಇನ್ನೊಬ್ಬರ ಸಹಾಯ ತೊಗೊಂಡು ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಟೀಚರ್ ಒಂದು ಕ್ವೆಶನ್ ಕೇಳಿದಾಗ ಅದಕ್ಕೆ ಆನ್ಸರ್ ಗೊತ್ತಿರಲ್ಲ, ಆಗ ಟೀಚರ್ ಏನು ಮಾಡ್ತಾರೆ, ಕ್ಲೂ ಕೊಡ್ತಾರೆ, ಆ ಸಹಾಯದಿಂದ ನೀವು ಉತ್ತರ ಹೇಳ್ತೀರಾ. ಸೊ ಅದಕ್ಕೆ ಸ್ಕ್ಯಾಫೋಲ್ಡಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಮೋರ್ ನಾಲೆಜಬಲ್ ಅದರ್ಸ್ ಅಂದರೆ ಟೀಚರ್ಸ್ ಆಗಿರ್ಬೋದು, ಪೋಷಕರಾಗಿರ್ಬೋದು, ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಇವರ ಸಹಾಯದೊಂದಿಗೆ ಹೊಸ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಮೋರ್ ನಾಲೆಜಬಲ್ ಅದರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಬಂದುಬಿಟ್ಟು ಲ್ಯಾಂಗ್ವೇಜ್. ಇದಕ್ಕೆ ಮುಂಚೆನೇ ಹೇಳಿದ್ದೀನಿ, ಲ್ಯಾಂಗ್ವೇಜು ಎಷ್ಟು ಇಂಪಾರ್ಟೆಂಟು, ಹೇಗೆ ವರ್ತನೆ ಮಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಸೋದೆ ಇಲ್ಲಿ ಲ್ಯಾಂಗ್ವೇಜ್ ಆಗಿರುತ್ತೆ. ಇದೊಂದು ಸಣ್ಣ ಪರಿಚಯ ವೈಗೋಸ್ಕಿ ಅವರದು. ಸೊ ಆಪ್ಷನ್ಸ್ ನೋಡೋದಾದರೆ ಆಪ್ಷನ್ ಡಿ ಇದರಲ್ಲಿ ಸರಿಯಾದ ಉತ್ತರ. ಯಾಕೆ ಅಂದರೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಏನಾಗುತ್ತೆ ಅಂದರೆ ನಾವು ಭಾಷೆ ಕಲಿಯೋದ್ರಿಂದ ಕಾಗ್ನೇಟಿವ್, ನಮಗೆ ಜ್ಞಾನಾತ್ಮಕ ಬೆಳವಣಿಗೆ ಇಂಪ್ರೂವ್ ಆಗುತ್ತೆ ಅನ್ನೋದು ಅವರ ಥಿಯರಿಯಲ್ಲಿ ಅವರು ಹೇಳಿರೋದು. ಸೊ ಅದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಇವು 3 ಯಾಕೆ ಆಗಲ್ಲ ಅಂದರೆ ಸೋಷಿಯಲ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬಟ್ ನಾಟ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ. ಇವರು ಹೇಳಿರೋ ಥಿಯರಿಯಲ್ಲಿ ಸೋಷಿಯಲ್ ಫ್ಯಾಕ್ಟರ್ಸ್ ಅಂದರೆ ಸೊಸೈಟಿಯಲ್ಲಿ ನಾವು ಬೆರೆಯೋದ್ರಿಂದ ಲ್ಯಾಂಗ್ವೇಜು ಡೆವಲಪ್ಮೆಂಟ್ ಆಗುತ್ತೆ, ಕಾಗ್ನೇಟಿವ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಇದು ರಾಂಗ್. ಆಪ್ಷನ್ ಬಿ ಕಾಗ್ನೇಟಿವ್ ಡೆವಲಪ್ಮೆಂಟ್ ಫೆಸಿಲಿಟೇಟ್ ದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತ ಹೇಳ್ತಿದ್ದಾರೆ. ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಲ್ಲ, ಸೋಷಿಯಲ್ ಇಂಟ್ರಾಕ್ಷನಿಂದ ಕಾಗ್ನೇಟಿವ್ ಡೆವಲಪ್ಮೆಂಟ್ ಮತ್ತು ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆಗೋದು ಅಂತ ಅವ್ರು ಹೇಳಿರೋದು. ಆಪ್ಷನ್ ಸಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಂಡ್ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಡ್ವಾನ್ಸ್ ಇಂಡಿಪೆಂಡೆಂಟ್ ಫ್ರಮ್ ಈಚ್ ಅದರ್ ಅಂತ ಹೇಳಿದ್ದಾರೆ. ಇದು ರಾಂಗ್ ಆಗುತ್ತೆ. ಸೊಸೈಟಿಯಲ್ಲಿ ಬೆರೆಯೋದ್ರಿಂದ, ಸೋಷಲೈಸೇಷನ್ ಇಂಟ್ರಾಕ್ಷನ್ ಮಾಡೋದ್ರಿಂದನೇ ಅವ್ರು ಇಂಡಿಪೆಂಡೆಂಟ್ ಆಗಿ ಬೆಳೆಯೋದು ಅಂತ ಹೇಳ್ಬಿಟ್ಟು ಇಲ್ಲಿ ವೈಗೋಸ್ಕಿ ಹೇಳಿರೋದು. ಸೊ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಅಟ್ ವಿಚ್ ಲೆವೆಲ್ ಆಫ್ ಲಾರೆನ್ಸ್ ಕಾಲ್ಬರ್ಗ್ moral reasoning do children typically believe that people should live up to the expectations of the society and behave in good way? ಈ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಕೆ ಮುಂಚೆ ಲಾರೆನ್ಸ್ ಕಾಲ್ಬರ್ಗ್ ಅವರ ಬಗ್ಗೆ ನಾವೊಂದು ಸಣ್ಣ ಇನ್ಫಾರ್ಮೇಷನ್ ತಿಳ್ಕೊಂಡು ಬರೋಣ. ಲಾರೆನ್ಸ್ ಕಾಲ್ಬರ್ಗ್ ಇವರು ಮಾಡಿರೋ ಥಿಯರಿ ಬಂದುಬಿಟ್ಟು ಮಾರಲ್ ಡೆವಲಪ್ಮೆಂಟ್ ಥಿಯರಿ ಆಗಿರುತ್ತೆ. ಇವರು ಪಿಯಾಗೆಟ್ ಅವರಿಂದ ಇನ್ಫ್ಲೂಯೆನ್ಸ್ ಆಗಿ ಮಾರಲ್ ಡೆವಲಪ್ಮೆಂಟ್ ಥಿಯರಿನ ಮಾಡ್ತಾರೆ. ಇವರು ಮಾಡಿರೋ ಥಿಯರಿ ಬಂದುಬಿಟ್ಟು ಮಾರಲ್ ಡೆವಲಪ್ಮೆಂಟ್ ಥಿಯರಿ ಆ್ಯಂಡ್ ಹೀ ಈಸ್ ಎ ಪ್ರೊಫೆಸರ್ ಆಫ್ ಎಜುಕೇಷನ್ ಸೋಷಿಯಲ್ ಸೈಕಾಲಜಿ ಅಟ್ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಇವರೊಬ್ಬ ಪ್ರೊಫೆಸರ್ ಆ್ಯಂಡ್ ಸೋಷಿಯಲ್ ಸೈಕಾಲಜಿಸ್ಟ್ ಆಗಿ ಮಾಡಿರ್ತಾರೆ. ಇವರು ಕಂಡುಹಿಡ್ದಿರೋದು 6 ಸ್ಟೇಜ್, ಅದನ್ನು ಕ್ಲಾಸಿಫೈ ಮಾಡಿ 3 ಲೆವೆಲ್ಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಪ್ರೀ ಕನ್ವೆನ್ಷನಲ್ ಸ್ಟೇಜು. ಪ್ರೀ ಕನ್ವೆನ್ಷನಲ್ ಸ್ಟೇಜಲ್ಲಿ ಒಬಿಡಿಯೆಂಟ್ ಆ್ಯಂಡ್ ಪನಿಷ್ಮೆಂಟ್ ಅಂದರೆ ಶಿಕ್ಷೆ ಮತ್ತು ಬಹುಮಾನ ಆಧಾರಿತ, ಅಂದರೆ ನಾವೇನಾದರೂ ತಪ್ಪು ಮಾಡಿದ್ರೆ ನಮಗೆ ಶಿಕ್ಷೆ ಆಗುತ್ತೆ ಅನ್ನೋ ಭಯದಲ್ಲಿರ್ತಾರೆ. ಆ್ಯಂಡ್ ಮಕ್ಕಳು ಸಣ್ಣ ವಯಸ್ಕರಾಗಿರೋದ್ರಿಂದ ಏನಾದರೂ ಆ ಥರ ತಪ್ಪು ಮಾಡಬಾರ್ದು, ನಿನಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಕೆಲವೊಂದು ಪೇರೆಂಟ್ಸ್ ಹೇಳಿ ಆಸೆ ತೋರಿಸ್ತಾರೆ. ಸೊ ಇಲ್ಲಿ ಅವರಿಗೆ ಬಹುಮಾನ ಸಿಗ್ತಿದೆ, ಅಂದರೆ ಶಿಕ್ಷೆನ ತಪ್ಪಿಸ್ಕೊಂಡ್ರೆ ಬಹುಮಾನ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಈ ಏಜಲ್ಲಿ ಮಕ್ಕಳು ಅರ್ಥ ಮಾಡ್ಕೊತಿರ್ತಾರೆ ಅಂತ ಹೇಳ್ತಾರೆ. ಇನ್ನೊಂದು ಇಂಡಿವಿಜುವಲಿಸಮ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ ಓರಿಯೆಂಟೆಡ್, ಅಂದರೆ ನನಗೆ ಏನು ಲಾಭ ಅನ್ನೋದನ್ನು ಈ ಏಜಲ್ಲಿ ಮಕ್ಕಳು ಯೋಚನೆ ಮಾಡ್ತಿರ್ತಾರೆ. ಅಂದರೆ ಬಹುಮಾನ ಸಿಕ್ಕಿದ್ರೆ ಸಾಕು, ಬೇರೆ ಏನೂ ಬೇಡ ಅನ್ನೋ ರೀತಿಯಲ್ಲಿ ಈ ಏಜಲ್ಲಿ ಮಕ್ಕಳು ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳ್ತಿರ್ತಾರೆ. ಸೆಕೆಂಡ್ ಬಂದುಬಿಟ್ಟು ಕನ್ವೆನ್ಷನಲ್ ಸ್ಟೇಜ್, ಅದರಲ್ಲಿ ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯೆಂಟೆಡ್ ಅಂತ. ಸೊ ಇಲ್ಲಿ ನಮ್ಗೆ ಕೇಳಿರೋ ಪ್ರಶ್ನೆನೂ ಇದಕ್ಕೆ ಸಂಬಂಧಪಟ್ಟಂಗೆ. ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯೆಂಟೆಡ್ ಅಂದರೆ ಎಲ್ಲರ ಹತ್ರನೂ ನಾವು ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದು, ಎಲ್ಲರ ಹತ್ರನೂ
ಮೆಚ್ಚುಗೆ ಪಡೆಯೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ ಈ ಸ್ಟೇಜಲ್ಲಿ. ಆ್ಯಂಡ್ ಸೆಕೆಂಡ್ ಒನ್ ಬಂದುಬಿಟ್ಟು ಲಾ ಆ್ಯಂಡ್ ಆರ್ಡರ್, ಅಂದರೆ ಕಾನೂನು ಮತ್ತು ನಿಯಮ ಕಡ್ಡಾಯವಾಗಿ ಪಾಲಿಸಬೇಕು. ಫಾರ್ ಎಕ್ಸಾಂಪಲ್ ಈಗ ಟ್ರಾಫಿಕ್ ರೂಲ್ಸ್ನ ಪಾಲಿಸಲೇಬೇಕು ಅಂತ ತಿಳ್ಕೊಳ್ಳೋದು, ಕಳ್ಳತನ ಮಾಡೋದು ತಪ್ಪು ಅಂತ, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳ್ಬಿಟ್ಟು ಇದರಲ್ಲಿ ತಿಳ್ಕೊತಾ ಇರ್ತಾರೆ. ಮೂರನೇದು ಬಂದುಬಿಟ್ಟು ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜಲ್ಲಿ ಸೋಷಲ್ ಆ್ಯಂಡ್ ಕಾಂಟ್ರಾಕ್ಟ್ ಓರಿಯೆಂಟೆಡ್, ಅಂದರೆ ಸೊಸೈಟಿಗೆ ಏನಾದರೂ ಮಾಡಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಕಾನೂನು ಮತ್ತು ಸಮಾಜದ ಹಿತಕ್ಕಾಗಿ ನಾವೇನು ಮಾಡಬೇಕು, ಮಾನವ ಹಕ್ಕುಗಳು ತುಂಬ ಮುಖ್ಯ ಅಂತ ತಿಳಿದುಕೊಳ್ಳೋದು, ಈ ರೀತಿ ಎಲ್ಲ ವರ್ತನೆ ಯಾವುದ್ರಲ್ಲಿರುತ್ತೆ ಅಂದರೆ ಸೋಷಲ್ ಆ್ಯಂಡ್ ಕಾಂಟ್ರಾಕ್ಟ್ ಓರಿಯೆಂಟೆಡಲ್ಲಿರುತ್ತೆ. ಯೂನಿವರ್ಸಲ್ ಓರಿಯೆಂಟೆಡ್ ಅಂದರೆ ಯೂನಿವರ್ಸಲ್ ಅಂತಲೇ ವರ್ಡೇ ಹೇಳ್ತಿದೆ, ಅಂದರೆ ಎಲ್ಲರೂ ಸಮಾನರು, ನಮ್ಮ ದೇಶದಲ್ಲಿರೋರೆಲ್ಲರೂ ಸಮಾನರು, ಯಾವುದೇ ಧರ್ಮ ಜಾತಿ ಎಲ್ಲರೂ ಆಗಲಿ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಆಲ್ ಆರ್ ಈಕ್ವಲ್ ಅನ್ನೋದು ಈ ಸ್ಟೇಜಲ್ಲಿ ಮಕ್ಕಳು ತಿಳ್ಕೊಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಲಾರೆನ್ಸ್ ಕಾಲ್ಬರ್ಗ್ ಅವರು ಹೇಳ್ತಿರ್ತಾರೆ. ಹಾಗಾದರೆ ನಮ್ಮ ಪ್ರಶ್ನೆ ಏನಾಗಿರುತ್ತಿಲ್ಲಿ, ಸೊ ಯಾವ ಏಜಲ್ಲಿ ಮಕ್ಕಳು ಒಳ್ಳೆಯವರಾಗಿ ವರ್ತನೆ ಮಾಡೋದಕ್ಕೆ ವರ್ತಿಸ್ತಾರೆ, ಎಲ್ಲರ ಹತ್ರನೂ ಮೆಚ್ಚುಗೆ ಪಡೆಯೋದಕ್ಕೆ ನೋಡ್ತಾರೆ ಅಂತ ಹೇಳ್ಬಿಟ್ರೆ ಆಪ್ಷನ್ ಸಿ ಬಂದುಬಿಟ್ಟು ಕನ್ವೆನ್ಷನಲ್ ಸ್ಟೇಜ್. ಕನ್ವೆನ್ಷನಲ್ ಸ್ಟೇಜಲ್ಲೇ ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್ ಓರಿಯೆಂಟೆಡ್ ಆಗಿರೋದು. ಸೊ ಹಾಗಾಗಿ ಎಲ್ಲರ ಸೊಸೈಟಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡೋದು ಕನ್ವೆನ್ಷನಲ್ ಸ್ಟೇಜಲ್ಲಾಗಿರುತ್ತೆ. ಮುಂದಿನ ಪ್ರಶ್ನೆ, read the following sentence and choose the correct option. First, interaction with more knowledgeable others such as teachers and peer can provide the necessary support and guidance to help the learner develop their understanding and skills. ಅದಕ್ಕೆ ರೀಸನ್ ಬಂದುಬಿಟ್ಟು ಸೋಷಿಯಲ್ ಇಂಟರಾಕ್ಷನ್ ಈಸ್ ಅ ಕೀ ಕಾಂಪೊನೆಂಟ್ ಆಫ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ. ಅಂದರೆ ಇಂಟರಾಕ್ಷನ್ ಆಗೋದು ಮಕ್ಕಳಲ್ಲಿ ನಾಲೆಜ್ ಬೆಳೆಯೋದಕ್ಕೆ, ಸಚ್ ಆಸ್ ಟೀಚರ್ಸಿಂದ ಆಗಿರ್ಬೋದು, ಫ್ರೆಂಡ್ಸ್ ಕಡೆಯಿಂದ ಆಗ್ಬೋದು, ಯಾರ ಕಡೆಯಿಂದನಾಗಲಿ ಇಂಟರಾಕ್ಷನ್ ಮಾಡೋದು, ಅವರೊಂದಿಗೆ ಕಮ್ಯುನಿಕೇಟ್ ಮಾಡೋದು ಮಕ್ಕಳಲ್ಲಿ ಏನು ಬೆಳೆಸುತ್ತೆ, ಅವರ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೆಳೆಸುತ್ತೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಡೆವಲಪ್ಮೆಂಟ್ ಸ್ಕಿಲ್ಸ್ನ ಬೆಳೆಸುತ್ತೆ ಅಂತ ಹೇಳ್ಬಿಟ್ಟು ಅಸರ್ಷನ್ನಲ್ಲಿ ಹೇಳಿದ್ದಾರೆ. ಅದಕ್ಕೆ ರೀಸನ್ ಬಂದುಬಿಟ್ಟು ಸೋಷಿಯಲ್ ಇಂಟರಾಕ್ಷನ್ ಬಂದುಬಿಟ್ಟು ಒಂದು ಕೀ ಕಾಂಪೊನೆಂಟ್ ಆಗುತ್ತೆ, ಅಂದರೆ ಅದು ಮುಖ್ಯವಾಗಿರುತ್ತೆ ಮಕ್ಕಳಲ್ಲಿ ಕಲಿಕಾ ಮತ್ತು ಜ್ಞಾನಾತ್ಮಕ ಬೆಳವಣಿಗೆಗೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಎರಡೂ ಸರಿಯಾಗಿದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬೋತ್ ಎ ಆ್ಯಂಡ್ ಆರ್ ಆಲ್ಸ್. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಬೋತ್ ಎ ಆ್ಯಂಡ್ ಆರ್ ಟ್ರೂ ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ದಿ ಎ ಅಂತೇಳ್ಬಿಟ್ಟು. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಮೇನ್ ಗೋಲ್ ಆಫ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್? ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂದರೆ ಅಸೆಸ್ಮೆಂಟ್ ಅಂದರೆ ಮೌಲ್ಯಮಾಪನ ಆಗಿರುತ್ತೆ. ಕಲಿತ ಮೇಲೆ ಮಕ್ಕಳು ಏನೆಲ್ಲ ಕಲ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಅಸೆಸ್ಮೆಂಟ್ ಮಾಡಬೇಕಂದ್ರೆ ಮೌಲ್ಯಮಾಪನ ಮಾಡಬೇಕಾಗಿರುತ್ತೆ. ಸೊ ಹಂಗಂದರೆ ಅದರ ಮೇಯ್ನ್ ಗೋಲ್ ಏನು, ಗುರಿ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಆಪ್ಷನ್ಸ್ ನೋಡೋದಾದರೆ, ಟು ಐಡೆಂಟಿಫೈ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಆ್ಯಸ್ ಸ್ಲೋ ಲರ್ನರ್ಸ್, ಟು ಇವ್ಯಾಲ್ಯೂಯೇಟ್ ಸ್ಟೂಡೆಂಟ್ ಪರ್ಫಾರ್ಮ್ ಆ್ಯಂಡ್ ಅಸೆಸಿಂಗ್ ದ ಗ್ರೇಡ್ಸ್, to provide the feedback to students that can be used to improve their learning. Option D, to compare student perform to a standard or benchmark. ಇದಕ್ಕೆ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಆಗಿರುತ್ತೆ. ಟು ಪ್ರೊವೈಡ್ ದ ಫೀಡ್ಬ್ಯಾಕ್ ಟು ದ ಸ್ಟೂಡೆಂಟ್ ಕ್ಯಾನ್ ಬಿ ಯೂಸ್ಡ್ ಇಂಪ್ರೂವ್ ದೇರ್, ಅಂದರೆ ಹೀಗೆ ಇದಕ್ಕಿಂತ ಮುಂದಿನ ವರ್ಷಕ್ಕೆ ಇನ್ನೂ ಇಂಪ್ರೂವ್ ಆಗಿರಬೇಕು ಅವರ ಎಜುಕೇಷನಲ್ಲಿ. ಸೊ ಹಾಗಾಗಿ ಮೌಲ್ಯಮಾಪನ ಮಾಡೋದ್ರಿಂದ ಮಕ್ಕಳಲ್ಲಿ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಗೊತ್ತಾಗುತ್ತೆ. ಅದರಿಂದ ವರ್ಷದಿಂದ ವರ್ಷಕ್ಕೆ ಮಕ್ಕಳು ಏನಾಗ್ತಾರೆ ಅಂದರೆ ಅವರ ಎಜುಕೇಷನಲ್ಲಿ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆ, at which age can children engage in word play and like a jokes and riddles the involve to play on ವರ್ಡ್ಸ್? ಅಂದರೆ ಯಾವ ಏಜಲ್ಲಿ ಮಕ್ಕಳು ಎಲ್ಲರೊಂದಿಗೆ ಬೆರೆಯೋದು ಮತ್ತು ಜೋಕ್ಸ್ ಹೇಳೋದು, ಮಕ್ಕಳೊಂದಿಗೆ ಬೆಳೆದು ಆಟ ಆಡೋದನ್ನ ಕಲಿತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಶ್ನೆ ಆಗಿದೆ. ಅದಕ್ಕೆ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ 3, ಅಂದರೆ ಮಿಡಲ್ ಏಜ್. 3 ಇಯರ್ಸ್ ಅಂತ ಹೇಳಿದೆ, ಅದರಲ್ಲಿ ಮಿಡಲ್ ಏಜ್ ಬರುತ್ತೆ. 3 ಇಯರ್ಸಲ್ಲಿ ಮಿಡಲ್ ಏಜ್ ಬರುತ್ತೆ. ಈ ಏಜಲ್ಲಿ ಮಕ್ಕಳು ಜೋಕ್ಸ್ ಹೇಳೋದು, ಎಲ್ಲ ಮಕ್ಕಳೊಂದಿಗೆ ಸೇರಿ ಆಟ ಆಡೋದನ್ನ ಕಲಿತಾರೆ. ಮುಂದಿನ ಪ್ರಶ್ನೆ, ಕಾರ್ಲ್ ಗಿಲಿಗ್ಯಾನ್ ಹ್ಯಾಸ್ ಕ್ರಿಟಿಕ್ವೈಡ್ ಕಾಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್. ಅಂದರೆ ಕಾರ್ಲ್ ಗಿಲಿಗ್ಯಾನ್, ಶಿ ಈಸ್ ಎ ಲೇಡಿ, ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ
ಕಾಲ್ಬರ್ಗ್ ಅವರ ಜೊತೆ ಕೆಲಸ ಮಾಡ್ತಿರ್ತಾರೆ. ಸೊ ಇವರು ಕ್ರಿಟಿಕೈಸ್ ಅಂದರೆ ಟೀಕೆ ಮಾಡ್ತಾರೆ, ಇವರು ಮಾಡಿರೋ ಡೆವಲಪ್ಮೆಂಟ್ ಬಗ್ಗೆ ಟೀಕೆ ಮಾಡ್ತಾರೆ. ಯಾಕೆ ಅವರು ಟೀಕೆ ಮಾಡೋದು ಅಂತೇಳ್ಬಿಟ್ಟು ಇಲ್ಲಿ ಪ್ರಶ್ನೆ. ಆಪ್ಷನ್ಸ್: ಫ್ರಮ್ ಎ ಸೋಷಿಯಲ್ ಕಾಗ್ನೇಟಿವ್ ಪ್ರಾಸ್ಪೆಕ್ಟಿವ್, ಫ್ರಮ್ ಎ ಫೆಮಿನಿಸ್ಟ್ ಪ್ರಾಸ್ಪೆಕ್ಟಿವ್, ಫಾರ್ ನಾಟ್ ಗಿವಿಂಗ್ ಅಡಿಕ್ವೇಟ್ ಇಂಪಾರ್ಟೆನ್ಸ್ ಟು ಜೆನೆಟಿಕ್ ಫ್ಯಾಕ್ಟರ್, ಫಾರ್ ಯೂಸಿಂಗ್ ಎ ಕೇಸ್ ಸ್ಟಡಿ ಆ್ಯಸ್ ದ ರಿಸರ್ಚ್ ಮೆಥಡ್ ಅಂತ ಹೇಳಿದ್ದಾರೆ ಇಲ್ಲಿ. ಇದಕ್ಕೆ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಫೆಮಿನಿಸ್ಟ್ ಪ್ರಾಸ್ಪೆಕ್ಟಿವ್ ಆಗಿರುತ್ತೆ. ಯಾಕೆ ಅವರು ಟೀಕೆ ಮಾಡ್ತಾರೆ ಅಂದರೆ, ಇದು ಮೇಲ್ ಓರಿಯೆಂಟೆಡ್ ಆಗಿದೆ, ಮಹಿಳೆಯ ಮೇಲೆ ಯಾವುದೇ ಅವರ ಬಗ್ಗೆ ಸರಿಯಾಗಿ ಪ್ರತಿಬಿಂಬ ಆಗಿಲ್ಲ ಅಂತೇಳ್ಬಿಟ್ಟು ಅವರ ಪ್ರಕಾರ, ಅಂದರೆ ಯಾರ ಪ್ರಕಾರ ಇದು? ಕಾರಲ್ ಗಿಲಿಗನ್ ಅವರ ಪ್ರಕಾರ ಇದು ಮೇಲ್ ಓರಿಯೆಂಟೆಡ್ ಆಗಿರುತ್ತೆ, ಮಹಿಳೆ ಮೇಲೆ ಸರಿಯಾಗಿ ಬಿಂಬಿತವಾಗಿಲ್ಲ ಕಾಲ್ಬರ್ಗ್ ಅವರ ಮಾಡಿರೋ ಥಿಯರಿ ಅಂತೇಳ್ಬಿಟ್ಟು ಅವರು ಹೇಳ್ತಾ ಇರೋದು. ಸೊ ಇದನ್ನು ಇಲ್ಲಿಗೆ ಮುಗಿಸಿರ್ತೀವಿ. ಇನ್ನೊಂದು ವೀಡಿಯೋದೊಂದಿಗೆ ಇನ್ನು ಕೆಲವು ಕ್ವಶನ್ನೊಂದಿಗೆ ಬರ್ತೀವಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಬಾರಿ ನೋಡ್ತಿರ್ತೀರ, ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.